ತುಂಬಾ ಚೆನ್ನಾಗಿ ಅದನ್ನ ಅಂದ್ರೆ ತುಂಬಾ ಟ್ರೇಡರ್ಸ್ಗಳು ತುಂಬಾ ವೆರೈಟೀಸ್ ಅವಳಿಗೂ ಒಂದು ಎಕ್ಸ್ಪೀರಿಯನ್ಸ್. ಅದರಲ್ಲಿ ತುಂಬಾ ರಿಸರ್ಚ್ ವಿಷಯಗಳು ಇದೆ ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರೋ ಒಬ್ಬ ವಿದೇಶಿಗನೊಬ್ಬ ಹಿಂದ್ಗಡೆ ನಡ್ಕೊಂಡು ಹೋಗ್ತಾನೆ. ನನಗನ್ನಿಸ್ತು ಕರಾವಳಿ ಬಂದರು ಪರ್ಷಿಯನ್ ಲಿಂಕ್ ಅದೆಲ್ಲ ಇದೆ. ಐ ಕುಡ್ ರಿಸರ್ಚ್ ನಮಗೆ ಮಾಡಿ ಭೂತಾಳ ಪಾಂಡಿನ ಕಥೆಯಲ್ಲೇ ಸಿಕ್ಬಿಡುತ್ತೆ. ಅದು ದೈವದಕ್ಕೆ ಸಂಬಂಧಪಟ್ಟಂಗೆ ಇದೆ. ಒಂದ್ ಬೋಟೇ ಹೊರಡಲ್ಲ. ಭೂತಾಳ ಪಾಂಡಿನ ಒಂದು ಕಥೆಯಲ್ಲಿ ಬಾರ್ಕೂರ್ ರಾಜರದು ಒಂದು ಬೋಟ್ ಹೊರಡಲ್ಲ. ಬಿಕಾಸ್ ಅದರಲ್ಲಿ ಒಂದು ದೈವ ಇತ್ತು ಅನ್ನೋ ತರದಲ್ಲಿ ಅದಕ್ಕೊಂದು ಸೇವೆ ಆಗ ಅದೊಂದು ಒಂದು ಒಂದು ಕಥೆ ಇದೆ ಅದಕ್ಕೆ. ಸೊ ಬೇಸಿಕಲಿ ಅವರು ಮೇಜರ್ ಟ್ರೇಡ್ ಮಾಡ್ತಾ ಇದ್ರು, ಟ್ರೇಡರ್ಸ್. ಹೌದು. ಸೊ ನಿಮ್ಗೆ ಅರಬ್ಸ್ ಜೊತೆಗೆ ಬೇರೆ ಬೇರೆ ಫಾರಿನರ್ಸ್ ಜೊತೆಗೆ ಇಲ್ಲಿನ ಸ್ಪೈಸಸ್ಗಳು ಹೋಗ್ತಾ ಇದ್ವು, ಅಲ್ಲಿನ ಬೇರೆ ಬೇರೆ ವಿಚಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಆಗ್ತಾ ಇದ್ವು. ಅವಾಗ ಬಸ್ರೂರಲ್ಲೂ ಕೂಡ ತುಂಬಾ ಏನ್ಷಿಯಂಟ್ ಪೋರ್ಟ್ ಇದ್ದಂತ ಹಿಸ್ಟ್ರಿ ಇದೆ. ಸೊ ಅಲ್ಲಿ ಪೋರ್ಟ್ ಇರೋ ಕಾರಣಕ್ಕೆ ಎಂತ ಬ್ಯೂಟಿಫುಲ್ ನೋಡಿ, ಅದು ಪೋರ್ಟ್ ಇರೋ ಕಾರಣಕ್ಕೆ ಅಲ್ಲಿ ಅಷ್ಟು ಕಲ್ಚರಲ್ಲಿ ಕೂಡ ರಿಚ್. ಎಸ್, ಹೌದು. ಅದಕ್ಕೆ ರವಿ ಹೇಳ್ತಾರೆ, ರವಿ ಬಸ್ರೂರು ಹೇಳ್ತಾರೆ ಎಲ್ಲರ ಮನೇಲೂ ಒಂದು ಹಾರ್ಮೋನಿಯಂ ಸಿಗುತ್ತೆ ಅಂತ, ಸಿಗುತ್ತೆ. ಈವನ್ ನಮ್ಮ ಮಂಗಳೂರಲ್ಲೂ ಕೂಡ ಅದೇ ತರದಲ್ಲಿ ಬೇರೆ ಬೇರೆ ಪೋರ್ಟ್ಗಳು. ಸೊ ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗಂತ ಒಂದು ಕಮ್ಯುನಿಕೇಶನ್ ಇರೋಂಥದ್ದು. ಅಂತದೆಲ್ಲ ಮಾಡೋದಕ್ಕೆ ನಮ್ಗೆ ಸ್ಟ್ರೈಟ್ ಅವ್ ಏನೋ ರೆಫರೆನ್ಸೇ ಇರಲಿಲ್ಲ. ಕರೆಕ್ಟ್. ನಮ್ಗೆ ಇದ್ದಿದ್ದೇ ಚಿನ್ನಪ್ಪಗೌಡರು, ವಿವೇಕ್ ರೈಗಳು, ಆಮೇಲೆ ಸುಮಾರಷ್ಟು ದೈವ ನರ್ತಕರು, ಅಲ್ಲಿ ಹಿರಿಯರು, ನಮ್ಮ ಊರವರು, ಇದ್ರ ಬಗ್ಗೆ ತಿಳ್ಕೊಂಡಿರೋರು, ಆ ತರದ ಸುಮಾರಷ್ಟು ಜನರು. ಇದಕ್ಕೆ ಪ್ರಿಪರೇಷನ್ ಹೆಂಗಿತ್ತು ಅಂದ್ರೆ ತುಂಬಾ ಜನ ತುಂಬಾ ಒಳ್ಳೆ ರಿಸರ್ಚ್ ಟೀಮು, ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಪ್ರೊಫೆಸರ್ಸ್ ಆಗಿ ಅದ್ರ ಬಗ್ಗೆ PhD ಮಾಡಿ ತುಂಬಾ ಬರೆದು, ವಿವೇಕ ರೈಗಳಂತೂ ತುಂಬಾ ಅದ್ಭುತವಾಗಿ ಬರಗಾರರು, ತುಂಬಾ ಬರೆದಿದ್ದಾರೆ. ಅಂಡ್ ಚಿನ್ನಪ್ಪಗೌಡರು ಅಷ್ಟೇನೆ ದೈವಕ್ಕೆ ಸಂಬಂಧಪಟ್ಟಿರುವಂಥದ್ದೆಲ್ಲ ಬರೆದಿರೋಂಥದ್ದು. ಸೊ ಆಮೇಲೆ ಮಂಗಳೂರಲ್ಲಿ ಒಂದು ಆರ್ಕೈವ್ ಇದೆ, ಅಲ್ಲೆಲ್ಲ ಒಂದಷ್ಟು ಹಳೇ ಮಂಗಳೂರಿನ ವಿಚಾರಗಳು ಇವೆಲ್ಲ ಕೇಳ್ಕೊಂಡಿದ್ರೆ ಮೈನ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚು ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರಷ್ಟು ಲೇಯರ್ಗಳಿರುತ್ತೆ. ಅದೊಂದು ಚಂದ ಕಾಣಿಸ್ಬೇಕಾದ್ರೆ ನಮ್ಗೆ ಕೆಲವೊಂದಷ್ಟು ವಿಷಯಗಳು ಅದು ಕಥೆಯಲ್ಲಿ ಎಷ್ಟು ಕಾಣಿಸುತ್ತೆ ಎಷ್ಟು ಕಾಣಿಸದೇ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಆ ಡೀಟೇಲ್ಗಳು ಬೇಕಲ್ಲ ನಮಗೆ. ಮೀಣಿ ಅವ್ರು ಏನು ಒಡವೆ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಆಗಬೇಕು. ಕನೆಕ್ಟ್ ಆದ್ರೆ ಮಾತ್ರ ಜನ. ಈವನ್ ಪ್ರೊಡಕ್ಷನ್ ಡಿಸೈನ್ ಅಷ್ಟೇ. ನಿಮ್ ಪ್ಯಾಲೇಸ್ ತೋರಿಸಿದ್ರೆ ನಿಮ್ಗೆ ಆ ಪ್ಯಾಲೇಸ್ ಹೆಂಗಿತ್ತು, ಇವತ್ತಿನ ಪ್ಯಾಲೇಸ್ ಅನ್ನ ತೋರ್ಸಕ್ ಆಗಲ್ಲ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಮನೆನೇ ಹುಲ್ಲಿನ ಮನೆ. ಸೊ ಪ್ಯಾಲೇಸ್ ಆದ್ರೂ ಹುಲ್ಲಿನ ಮಾಡಿರುತ್ತೆ. ಒಳಗಡೆ ಎಷ್ಟೇ ವೈಭವೀಕರಣ ಇದ್ರೂ ಕೂಡ ರೂಫ್ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇತ್ತು ಅವ್ರು. ಸೊ ಮುಘಲ್ ಆಜಮಿಗೆ ಮುಗಿದು ಹೋಯ್ತದು, ಅಂದ್ರೆ ಎಲ್ಲವನ್ನೂ ರಿಚ್ ಆಗಿ ತೋರಿಸ್ತೀವಿ ಅಂತ. ಮುಘಲ್ ಆಜಮಿಗೆ ಮುಗಿದು ಹೋಯ್ತು ಅಂತ. ಬಟ್ ನಿಮಗೆ ನನ್ನ ಪ್ರಕಾರ ಇದು ರಿಚ್. ಎಸ್, ಎಕ್ಸಾಕ್ಟ್. ಹೌದು. ಅಂದ್ರೆ ನಮ್ಮ ಊರಲ್ಲಿ ಎಲ್ಲಾ ಬೀಡಿನ ಮನೆಗಳು, ಗುತ್ತಿನ ಮನೆಗಳು ಎಲ್ಲವೂ ರೆಫರೆನ್ಸ್ ಪ್ಯಾಲೇಸ್ಗಳಿಗೆ. ಅಲ್ಲಿನ ಸಣ್ಣ ಸಣ್ಣ ಊರಿನ ತುಂಡರಸರುಗಳ ತರದಲ್ಲಿರುವಂತ ರಾಜರು, ಗುರ್ಕಾರರು, ಆ ತರದಿದ್ದವರು, ಈಗ ಬಂಟ್ರು, ಅದು ಇದು ಅಂತ ಏನೇನೆಲ್ಲ ಒಂದಷ್ಟು ಹೇಳ್ತಾರೆ. ಆ ತರದ ಇನ್ಚಾರ್ಜ್ ಆಗಿರೋ ರೆಫರೆನ್ಸ್ ಪಾಯಿಂಟ್ ಎಲ್ಲವೂ ಕೂಡ ಅವ್ರಿಗೆ ರಾಜರದ್ದು, ಆ ಒಂದು ಸಾಮಂತ ರಾಜರು, ಅವ್ರ ಕೆಳಗಡೆ ಇರೋ ರಾಜರು, ಅರಸರು, ಈ ತರ ಏನಿರ್ತಾರೆ ಆ ಫೀಲ್ ಅಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಸ್ಟ್ರೈಟ್ ಅವೇ ರೆಫರೆನ್ಸ್ ನಮ್ಗೆ ನಮ್ಮ ಗುತ್ತಿನ ಮನೆಗಳೇ ಇದೆ.